ಇವತ್ತೇನಾದರೂ ಬೆಂಗಳೂರು ನಗರ ಒಂದು ಸಿಟಿ ಆಫ್ ಆಪರ್ಚುನಿಟೀಸ್ ಅಂತ ಅಂದಾಗ ಅದಕ್ಕೆ ಮೂಲ ಬುನಾದಿ, ಅದಕ್ಕೆ ಅಡಿಪಾಯ ಹಾಕಿದಂತೂ ಪಂಡಿತ್ ಜವಾಹರ್ಲಾಲ್ ನೆಹರೂರು. ಅದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ HMT ಇರ್ಬೋದು, HAL ಇರ್ಬೋದು, BAL ಇರ್ಬೋದು, ITA ಇರ್ಬೋದು, ಎಲ್ಲ ಸಾರ್ವಜನಿಕ ಉದ್ಯಮಿಗಳಿಗೆ ಅಡಿಪಾಯವನ್ನು ಹಾಕಿ ಸುಮಾರು ಆ ಕಾಲದಲ್ಲಿ 1,23,000 ಕೋಟಿಗಳ ಬಂಡವಾಳವನ್ನು ಹಾಕಿ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ರು. ಯಾವ ನೆಹರೂರವರು ಈ ದೇಶಕ್ಕೆ ಏನು ಮಾಡಿಲ್ಲ ಅನ್ನೋದನ್ನ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನೆಹರು ಅವರು ಮಾಡಿದಂಥ 23 ಸಾರ್ವಜನಿಕ ಉದ್ಯಮಗಳನ್ನ ನಿಲಾಮಿ ಮಾರ್ಕೊಂಡು ಹೋಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ವಿ. ಸಾಮಾನ್ಯವಾಗಿ ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ನೆಹರು ಅವರ ಕೊಡುಗೆ. ಅವರು ಮೊಟ್ಟ ಮೊದಲನೇ ಬಾರಿಗೆ ಬಂದಾಗ ಈ ದೇಶದಲ್ಲಿ ಇದ್ದಂಥ ಹಸಿವು ನೀಗಿಸ್ಲಿಕ್ಕೋಸ್ಕರ ಪಂಚವಾರ್ಷಿಕ ಯೋಜನೆಯ ಮೂಲಕ ಈ ದೇಶದಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಬೇಕು ಅಂತೇಳಿ ಉತ್ತರ ಭಾರತದಲ್ಲಿ ಬಕ್ರಾನಂಗಲ್ ಇರ್ಬೋದು, ಉತ್ತರ ಪೂರ್ವ ಭಾರತದಲ್ಲಿ ಹೀರಾಕುಡ್ ಇರ್ಬೋದು, ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಭಾರತದಲ್ಲಿ ಕೊಯ್ನಾ ಇರ್ಬೋದು, ಮತ್ತು ದಕ್ಷಿಣ ಭಾರತದಲ್ಲಿ ತಾವೆಲ್ಲರೂ ಸಹ ಸಾಕಷ್ಟು ನರ್ಮದಾ ಡ್ಯಾಮ್ ಇರ್ಬೋದು, ಮತ್ತು ಸಾಕಷ್ಟು ಡ್ಯಾಮ್ಗಳನ್ನು ಕಟ್ಟಿದಂಥ ಮಹಾನ್ ದೂರದೃಷ್ಟಿ ಇದ್ದಂಥ ನಾಯಕ. ಅವ್ರನ್ನೆಲ್ಲ ಸಹ ನಾವು ನೆನೆಸ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಆಗಲೇ ಅವ್ರಿಗೆ ಸಂಪೂರ್ಣವಾದ ಗೌರವವನ್ನು ಕೊಡಲಿಕ್ಕೆ ಕೊಟ್ಟಂತಾಗುತ್ತೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.